ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಯತ್ನಾಳ್ ಕಿಡಿಕಾರಿದ್ದು ಅವರ ಮೆದುಳು ಹೃದಯ ಯಾರ ಬಳಿ ಇದೆಯೋ ಗೊತ್ತಿಲ್ಲ. ಇನ್ನಷ್ಟು ಬಾಯಿ ಬಿಟ್ರೆ ಮತ್ತಷ್ಟು ಮುಂದಕ್ಕೆ ಹೋಗಬೇಕಾಗುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಇತಿಮಿತಿಯಲ್ಲಿ ಇರಲಿ. ಅವರಿಗೆ ನೋವಾಗಿದ್ರೆ ಅಮೃತಾಂಜನೋ ಜಂಡು ಬಾಂಬೋ ಕೊಡ್ಲಾ ಅಂತ ಯತ್ನಾಳ್ ಟೀಕೆ ಮಾಡಿದ್ದಾರೆ. ಮೆದುಳಿಗೂ ನಾಲ್ಗೆಗೂ ಲಿಂಕ್ ಇಲ್ಲ ಅಂತ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು. ಅವ್ರದ್ದು ಮೆದುಳು ಯಾರ ಬಳಿ ಐತೋ ಗೊತ್ತಿಲ್ಲ, ಹೃದಯ ಯಾರ ಬಳಿ ಐತೋ ಗೊತ್ತಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ನಾನು ಹಿಂಗತಿ ನೋಡ್ರಿ, ಇನ್ನೊಂದು ಸ್ವಲ್ಪ ಬಾಯಿ ಬಿಟ್ರೆ ಇನ್ನೂ ಭಾಳ ಮುಂದಕ್ಕೆ ಹೋಗ್ತೇನೆ. ಅಷ್ಟಕ್ಕೆ ಅವರು ತಮ್ಮ ಇತಿಮಿತಿ ಒಳಗಿರಲಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಮಾಜ ಹೆಸರು ಹೇಳಿ ಒಂದು ವೇಳೆ ಮೀಸಲಾತಿ ಸಿಗದೇ ಇದ್ದರೆ ನಾನು ರಾಜೀನಾಮೆ ಬೀಸ ಹಾಕ್ತೀನಿ ಅಂತ ಗೋಕಾಕ್ನಾಗ ಏನು ಭಾಷಣ ಮಾಡಿದ್ರಲ್ಲ, ಇವತ್ತು ನಮ್ಮ ಲಿಂಗಾಯತರಿಗೂ ಎಲ್ಲ ಹೊಡೆಸಿದ್ರಲ್ಲ ಸುವರ್ಣಸೌಧ ಮುಂದೆ, ಯಾಕೆ ಸಿದ್ದರಾಮಯ್ಯನವ್ರು ಕೇಳಿಲ್ಲ? ಇವತ್ತು ರಾಷ್ಟ್ರೀಯ ಮಾನವ ಹಕ್ಕು ಇವತ್ತು ಹೈಕೋರ್ಟಿಗೆ ಹೋಗಿ ಕೂಡಲ ಸಂಗಮ ಸ್ವಾಮಿಗಳು ಇವತ್ತು ತನಿಖೆಗೆ ಆದೇಶ ಆಯಿತು. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಾಸ್ ವಾಲಾ, ಬಿ ದ ಬಾಸ್. ಜುಡಿಷಿಯರಿ ಎನ್ಕ್ವೈರಿ ಆಗಬೇಕು, 3 ತಿಂಗಳದಾಗ ರಿಪೋರ್ಟ್ ಕೊಡಬೇಕು. ಯಾರ್ಯಾರು ಪೊಲೀಸ್ ಅಧಿಕಾರಿಗಳು ತಪ್ಪು ಮಾಡ್ಯಾರ ಮೊದಲ ADGP ಜೈಲಿಗೆ ಹೋಗ್ಬೇಕು. ಅವ ಯಾವ ಅದಲ್ಲ, ಹಿತೇಶ ಏನು ಹಿತೇಂದ್ರ, ಅವ ಬಾಯಿ ಹೋದು ನಮ್ಮ ಅದು ಸಮಾಜಕ್ಕೆ ಹೊಡೆದಾನಲ್ಲ ಅವ, ಗಡೇಕರ ಬಡೇಕರ. ಅವ PSI CP ಅವ್ನಿಗೆ 10,000 ರೂಪಾಯಿ ಬಹುಮಾನ ಕೊಟ್ಟಾನವ ಹಿತೇಂದ್ರ. ಮನೆ ವಿಧಾನಸಭಾದಾಗ ಹೇಳೀನಿ, ಇಂಥ ಅಯೋಗ್ಯರೆಲ್ಲ ADGP ಅವನ ಮುಂದೇನು ಬೆಂಗಳೂರು ಕಮಿಷನರ್ ಮಾಡ್ತೇನಂತೇನೋ ಮಾತು ಕೊಟ್ಟಿದ್ರೆ ಕಾಣಿಸ್ತೈತಿ. ಸಂಗಮ್ ಸ್ವಾಮೀಜಿ ಅವರು ಸಪೋರ್ಟ್ ಮಾಡಿದ್ದಕ್ಕೆ ನನಗೆ ಭಾಳ ಮನಸ್ಸಿಗೆ ನೋವಾಗಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾರೆ. ಹೌದ್ರಿ, ಅದಕ್ಕೆ ಆ ನೋವಿಗೆ ನಾ ಏನು ಮಾಡಲಿ? ಏನು ಅಮೃತಾಂಜನ್ ಕೊಡಲ, ಏನು ಜಂಡು ಬಾಂಬ್ ಕೊಡಲ? ಹಾಂ, ಒಬ್ಬರು ಸಮಾಜದ ಸ್ವಾಮೀಜಿಯಾಗಿ ಒಬ್ಬ ವ್ಯಕ್ತಿ ಪರವಾಗಿ ನಿಲ್ಲುವಂಥದ್ದು. ಒಬ್ಬ ವ್ಯಕ್ತಿ ಸಲ ಇವ್ರ ಪರವಾಗಿ ನಿಲ್ತಿಲ್ಲ ಏನ್ರು? ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಪರವಾಗಿನೂ ಇವರು ಈಗ ಹಿಂಗೆ ಮತ್ತು ಬ್ಯಾನಿ ಆಗ್ಲಕತ್ತೈತಾರೆ. ಅವ್ರಿಗೆ ಸಮಾಜಕ್ಕೆ ಮೋಸ ಮಾಡ್ತಾರಲ್ಲ, 2A ಕೊಡಿಸ್ಬಿಡ್ತೀವಿ ಅಂತಂದ್ರಲ್ಲ. ನಮ್ಮ ಸರ್ಕಾರ ಬಂದು 1 ತಿಂಗಳದಾಗ ಕೊಡಿಸ್ತೀವಿ ಅಂದಿದ್ರು, ಯಾಕೆ ಕೊಡಿಸ್ಲಿಲ್ಲ? ನಾವು 2D ಕೊಟ್ಟಿವಿ ರೀ, ನೀವೇನು ಕೊಟ್ರಪ್ಪ? ಇನ್ನು ಹಿಂದೂಗಳು ಮನಸ್ಸು ಮಾಡಿದ್ರೆ ಪಕ್ಷಕ್ಕೆ ಮಣ್ಣು ಕೊಡ್ತಾರೆ, ಯಡಿಯೂರಪ್ಪನವರ ಫೋಟೋ ಹಾಕಿದ್ರೆ ವೋಟ್ ಹಾಕ್ತಾರೆ ಅನ್ನೋ ಕಾಲ ಹೋಯ್ತು ಅಂತ ಶಾಸಕ ಬಸನಗೌಡ ಯತ್ನಾಳ್ ಯಡಿಯೂರಪ್ಪ ಹಾಗೆ ಕುಟುಂಬದ ವಿರುದ್ಧ ಮತ್ತೆ ವಾಗ್ದಾಳಿ ಮುಂದುವರಿಸಿದ್ದಾರೆ. ಈಗಂತೂ ಇದು ರಾಜಪ್ರವಾಸನೇ ಅಲ್ರಿ, ಈ ಅಭಿಪ್ರಾಯ ತೊಗೊಳಕತ್ತೀವಿ. ನೀನು ಹುಬ್ಳ್ಯಾಗ ನೋಡ್ರಿ 20-25 ಸಾವಿರ ಜನ ಸೇರಿದ್ರು. ನನ್ನ ನಾಯಕತ್ವ ಒಪ್ಕೋತಿರಲ್ಪ ಅಂದ್ರೆ ಇಡೀ ಸಭೆನೇ ಆಯ್ತು. ಅಲ್ಲಿ ಒಬ್ಬ ಶಿಸ್ತು ಸಮಿತಿ ಅಧ್ಯಕ್ಷ ಬಂದು ಕೂತಿದ್ದ ರಾಜ್ಯದ್ದು. ಆ ವಾತಾವರಣ ನೋಡೋದ, ಆ ಶಿಸ್ತು ಸಮಿತಿ ಅಧ್ಯಕ್ಷ ಸರಿಯಾಗಿ ವರದಿ ಮಾಡಲಿ, ಏನು ವಾಸ್ತವ ಏನೈತೆ ಕರ್ನಾಟಕದ್ದು ಹೇಳಿ. ಒಂದು ಕುಟುಂಬದ ಹಿಂದೆ ಕರ್ನಾಟಕದಲ್ಲಿ BJP ಅಥವಾ ಹಿಂದೂಗಳಿಲ್ಲ. ಹಿಂದೂಗಳು ಮನಸ್ಸು ಮಾಡಿದ್ರೆ ಎಂತಿಂಥ ಪಕ್ಷಗಳಿಗೆ ಮಣ್ಣು ಕೊಡ್ತಾರೆ. ಈ ರಾಜ್ಯದಲ್ಲಿ ಏನು ತಿಳ್ಕೊಂಡಾರ, ಯಡಿಯೂರಪ್ಪನ ಫೋಟೋ ಅವನ ಮಗನ ಫೋಟೋ ಹಾಕ್ಕೊಂಡ್ರೆ ಕರ್ನಾಟಕದಲ್ಲಿ ಜನ ಓಟ್ ಹಾಕ್ತಾರೆ. ಅದು ಹೋಯ್ತದ ಕಾಲ. ಇವರು ಮಹಾಭ್ರಷ್ಟರದಾರೆ, ಲೂಟಿ ಮಾಡ್ಯಾರೆ. ಅಷ್ಟು ರೈತ ನಾಯಕ ಇದ್ದವ ವಿದೇಶನಾಗ ಯಾಕೆ ಆಸ್ತಿ ಮಾಡ್ಯಾನ? ಇನ್ನತನೂ ನಾನು ಹಾಕಿದ ಸವಾಲಕ್ಕೆ ಉತ್ತರ ಕೊಟ್ಟಿಲ್ಲ. ನೀನು ಲಿಂಗಾಯತ ಅಲ್ಲ ಅಂತ ಹೇಳೀನಿ, ನಾ ಲಿಂಗಾಯತ ಇದೆ ಅನ್ನೋದು ಪ್ರೂಫ್ ಮಾಡ್ದ ಇಲ್ಲ. ಕರೋನಾದಾಗ ಲೂಟಿ ಮಾಡಿ ಅಂತ ಹೇಳಿದೆ, ಅದಕ್ಕೆ ಪ್ರೂಫ್ ಮಾಡ್ದ ಇಲ್ಲ. DK ಶಿವಕುಮಾರು ನನ್ನ ಭಿಕ್ಷೆಯಿಂದ ನೀನು MLA ಆಗಿನಂದೆ, ನಾ ಆಗಿಲ್ಲೋ, ನನ್ನ BJP ತಾಕತ್ ಮ್ಯಾಗ ಆಗಿನಂತ ರಾಜೀನಾಮೆ ಕೊಟ್ಟು ನಮ್ಮ ನಿಂದಿರ್ತೀನಂತ ಸವಾಲು ಹಾಕದ ಇಲ್ಲ. ವಾಲ್ಮೀಕಿ ಇದೆ ನಮ್ಮ ಇದರಲ್ಲಿ ಮೂಡಾದಲ್ಲಿ ನಾನು ಪಾದಯಾತ್ರೆ ಮಾಡಿ ಮೈಸೂರು ಮುಟ್ಟೋದ್ರೊಳಗಾಗಿ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡ್ತೀನಿ ಅಂದರು. ಎಲ್ಲಿದೆ ರಾಜೀನಾಮೆ? ಅದಕ್ಕೆ ಇವೆಲ್ಲ ಅಡ್ಜಸ್ಟ್ಮೆಂಟ್. ಈಗೆಲ್ಲ ಆಕ್ರೋಶ ಐತೇನೋ. ಮೊದಲು ನೀ ಮಹಾಭ್ರಷ್ಟದಿ, ಈ ಸಿದ್ದರಾಮಯ್ಯ ಅವ್ರಿಗೇನು ಬೈತಿ? ನಿನ್ನ ಲೂಟಿ ಮಾಡಿದ್ದನ್ನೇ ಇವತ್ತು ಯಾವ ಹೋರಾಟ ಸಕ್ಸಸ್ ಆಗ್ಯಾವ ವಿಜಯೇಂದ್ರನು ಇಲ್ಲ ಅಂತೇಳಿ ಅವ್ನು ಡಿಕ್ಲೇರ್ ಮಾಡಿರಿ. ವಿಜಯೇಂದ್ರ ನಾನು, ನಮ್ಮ ಅಪ್ಪ, ನಮ್ಮ ಅಣ್ಣ, ನನ್ನ ಅಕ್ಕ, ತಂಗಿ, ನನ್ನ ಹೆಂಡತಿ, ಮಕ್ಕಳ ಹೆಸರಲ್ಲೇ ಯಾವುದೇ ಬ್ಯಾಂಕ್ನಾಗ ಖಾತೆ ಇಲ್ಲ ವಿದೇಶದ್ದು, ಎಲ್ಲೂ ಆಸ್ತಿ ಮಾಡಿಲ್ಲ, ಸ್ವಿಸ್ ಬ್ಯಾಂಕ್ ಆದಿಯಾಗಿ ಆಗಿಲ್ಲ ಅಂಥೇಳಿ ಅವ್ರು ಯಡಿಯೂರು ಸಿದ್ದಲಿಂಗೇಶ್ವರ ಅವ್ರ ಮನೆ ದೇವ್ರು ಅದಾರಲ್ಲ, ಅವ್ರ ಅಪ್ಪಗೆ ಹೆಸರು ಇಟ್ಕೊಂಡು ಅಲ್ಲಿ ಯಡಿಯೂರಪ್ಪ ಅಂತಾಳೆ. ಅಲ್ಲಿ ಹೋಗಿ ಆಣೆ ಮಾಡಿ ಹೇಳಿ ರಾಜ್ಯದ ಜನರಿಗೆ, ನಾ ರೈತನ ಮಗ, ರೈತರಿಗೆ ಬಜೆಟ್ ಕೊಟ್ಟಿನ ಅಂತ ಹೇಳೋರು ವಿದೇಶನಾಗ ಯಾಕೆ ಆಸ್ತಿ ಮಾಡಿದ್ರಪ್ಪ?